ಎಲ್ಲರೂ ಚೆನ್ನಾಗಿದೆ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿಲ್ಲ, ಬಟ್ ಓಕೆ ಓಕೆ ಆಗಿದ್ದೀನಿ. ಲಾಸ್ಟ್ ವಿಡಿಯೋ ಎಲ್ಲ ನೋಡಿರ್ತೀರ, ಹೌದು ಹುಷಾರಿರಲಿಲ್ಲ. ಬೆಟರ್ ಅದು ಆ ವ್ಲಾಗ್ ಆಗಿದ್ದು 2 ಡೇಸ್ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು. ಫ್ರೈಡೇ ಇವತ್ತು. ಓಕೆ ಓಕೆ ಅಂತ ಹೇಳ್ಬೋದು. ಇವತ್ತು ಹಂಗೆ ಮಲ್ಕೊಂಡಿದ್ರೆ ಹಂಗೆ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಎದ್ದು ನಾನೇ ಫುಲ್ ಆ್ಯಕ್ಟಿವ್ ಆಗಿರಬೇಕು ಅಂತ ಮಾರ್ನಿಂಗ್ ಬೇಗ ಎದ್ದು ದೇವ್ರ ಮನೆ ದೀಪ ಎಲ್ಲ ಬೆಳಗಿ ಫುಲ್ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಪೂಜೆ ಮಾಡೋಕ್ಕೆ ಹೋಗಬೇಕು. ಪೂಜೆಗೆಲ್ಲ ರೆಡಿ ಆಗಿದೆ. ಇವಾಗ 9 o'clock ಆಗಿದೆ ಟೈಮು. ಮಾರ್ನಿಂಗಿಂದ ಮಾಡಿ ಇಷ್ಟೊತ್ತಾಯಿತು. ಸೊ ಇವತ್ತು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಹೌದು, ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಖಂಡಿತ ಇರಲಿಲ್ಲ. ಬಟ್ ಯಾಕೋ ಗೊತ್ತಿಲ್ಲ, ಇವತ್ತು ಮೂಡ್ ಅಪ್ಸೆಟ್ ಆಯಿತು. ಸೊ ಸ್ವಲ್ಪ ಹೋಗಿ ಬೆಟ್ಟಕ್ಕಾರು ಹೋಗಿ ದರ್ಶನ ಮಾಡ್ಕೊಂಡು ಬರೋಣ, ಸಮಾಧಾನ ಆಗುತ್ತೇನೋ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ ಬರ್ತಾಯಿಲ್ಲ, ಅವ್ರು ಹೊರಗಡೆ ಹೋಗಿರೋದ್ರಿಂದ. ಸೊ ನಾನು, ಅಮ್ಮ, ನಿಶು ಬೇಬಿ 3 ಜನ ಫಸ್ಟ್ ಟೈಮ್ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಸೊ ಐ ಹೋಪ್ ಸೇಫಾಗಿ ಬಂದರೆ ಸಾಕಪ್ಪ. ಯಾಕಂದರೆ ಹೋಗ್ತೀನಿ, ಭಯ ಏನಿಲ್ಲ. ಬಟ್ ಬೆಟ್ಟಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂತ ಹೇಳ್ಬೋದು ನಾನು. ನೋಡೋಣ. ಸೊ ಎಲ್ಲ ದೇವರ ಆಶೀರ್ವಾದ. ಸೊ ಬನ್ನಿ, ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಫುಲ್ ನಾನು ಇನ್ನೂ ಆ್ಯಕ್ಟಿವ್ ಆಗಿ ಎನರ್ಜಿಯಾಗಿಲ್ಲ. ಸೊ ಬಟ್ ನಾನೇ ಏನಂತಾರೆ, ಆ್ಯಕ್ಟಿವ್ ಆಗಿರಬೇಕು, ಇಲ್ಲ ಹಿಂಗೆ ಇದ್ದರೆ ಹಾಗೆ ಮೂಡ್ ಅಪ್ಸೆಟ್ ಆಗುತ್ತೆ ಅಂದರೆ ಸ್ವಲ್ಪ ಇದೆ. ಬಟ್ ತಲೆಗೆ ಬೇರೆ ಸ್ನಾನ ಮಾಡಿದೆ ಇವತ್ತು, ಮತ್ತೆ ಜ್ವರ ಬಂದೇ ಬರುತ್ತೆ. ಅದಕ್ಕೆ $1 650 ಇದೆಲ್ಲ ತೊಗೊಂಡು ಪಿಕಪ್ ಆಗಿಬಿಡೋದು ಅಷ್ಟೇ, ಇನ್ನೇನಿಲ್ಲ. ಸೊ ತಿಂಡಿ ಪುಳಿಯೋಗರೆ. ಸೊ ಅದನ್ನೇ ಪ್ರಿಪೇರ್ ಮಾಡಿದ್ರೆ ಇವತ್ತು ನನ್ನ ದೀಪ ಎಲ್ಲ ಬೆಳಗ್ಗೆ ಕೆಲಸ ಇತ್ತಲ್ವ. ಸೊ ಅದಕ್ಕೆ ನನ್ನ ಮಗನ ಸ್ಕೂಲ್ಗೆ ಹೋದ. ಇವಾಗ ನಾನು ಪೂಜೆ ಮಾಡಿ ಶೇಕ್ ಕುಡಿದು ಹೋಗಬೇಕು. ಸೊ ಇವತ್ತು ನನ್ನ ರೋಟೀನ್ ಹೇಗಿರುತ್ತೆ ಏನು ಎತ್ತ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಮಿಸ್ ಮಾಡಿದಂತೆ ವೀಡಿಯೋನ ಎಂಡ್ ತನಕ ನೋಡಿ. ಹಾಗೆ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ಹೊರಡೋಣ, ಬೇಗ ಟೈಮ್ ಇಲ್ಲ. ಇವತ್ತು ಅಮಾವಾಸ್ಯೆ ಬೇರೆ, ಎಷ್ಟು ರಶ್ ಇರ್ತಾರೆ ಏನೋ ಅನ್ನೋದೊಂದು ಭಯ ಆಗ್ತಿದೆ. ನೋಡೋಣ ಫ್ರೆಂಡ್ಸ್. ಇವಾಗ ಕೆಳಗಡೆ ಬಂದು ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಆಲ್ರೆಡಿ ಅಲ್ವಾ. ಸೊ ಅದಕ್ಕೇ ಪೂಜೆ ಎಲ್ಲ ಮಾಡಾಯಿತು ನೋಡ್ಬೋದು. ಸೊ ಇವಾಗ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಸೊ ಪೂಜೆ ಆದರೆ ಫಸ್ಟು ಮನೇಲಿ. ಸೊ ಇವಾಗ ಪೂಜೆ ಎಲ್ಲ ಆದಮೇಲೆ ನಾನು ಶೇಕ್ ಕುಡ್ಕೊಂಡು ಹೊರಡಬೇಕು ಟೆಂಪಲ್ಗೆ. ತಿಂಡಿ ಏನು ತಿನ್ನಲ್ಲ ಇವಾಗ, ಮಾರ್ನಿಂಗ್ ಶೇಕೆ ತೊಗೋತೀನಿ. ಒನ್ ಟೈಮ್ ತಿಂಡಿ ತಿಂದುಬಿಡ್ತೀನಿ. ಕ್ಲಬ್ಗೆ ಹೋಗಲಿಲ್ಲ ಅಂದರೆ ಡೈವರ್ಟ್ ಆಗಿಬಿಡುತ್ತೆ ಮೈಂಡು ಒಂದೊಂದು ಸಲ. ಬಟ್ ಇವತ್ತು ಶೇಕೆ ತೊಗೋತಾ ಇದ್ದೀನಿ, ಯಾಕಂದರೆ ಹುಷಾರಿಲ್ಲ ಅಂತೇಳ್ಬಿಟ್ಟು 2 ಡೇಸ್ ಶೇಕ್ ತೊಗೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಶೇಕ್ ಕುಡ್ಕೊಂಡು ಟೆಂಪಲ್ಗೆ ಹೋಗೋಣ ಅಂತೇಳ್ಬಿಟ್ಟು ಶೇಕ್ ತೊಗೋತಾ ಇದ್ದೀನಿ. ನಿಜವಾಗ್ಲೂ ಇದು ಅನ್ಫಾರ್ಚುನೇಟ್ಲಿ ಹೋಗ್ತಾ ಇರೋದು ಅಂತ ಹೇಳ್ಬೋದು ಟೆಂಪಲ್ಗೆ. ನಾನು ಬೈಕಲ್ಲಿ ಈ ಥರ ಹೋಗ್ತೀನಿ ಅನ್ನೋದೊಂದು ಪ್ಲ್ಯಾನು ಕೂಡ ಇರಲಿಲ್ಲ. ಯಾಕಂದರೆ ಯಾವಾಗಲೂ ನನ್ನ ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದಿದ್ದು. ಬಟ್ ಇದೇ ಫಸ್ಟ್ ಟೈಮ್, ಅವರು ಬರೋಕ್ಕಾಗಲಿಲ್ಲ. ಬಟ್ ನನಗೆ ಯಾಕೋ ಇವತ್ತು ಏನೋ ಒಂಥರ ಸಮಾಧಾನ ಅನ್ನಿಸ್ತಿರ್ಲಿಲ್ಲ ಮನಸ್ಸು. ಸೊ ಅದಕ್ಕೇ ಬೆಟ್ಟಕ್ಕಾದರೂ ಹೋಗಿದ್ದು ಬರೋಣ ಅಂತೇಳ್ಬಿಟ್ಟು ಸಡನ್ ಪ್ಲ್ಯಾನ್ ಮಾಡಿದ್ದು. ನಿಶುನ ಅಮ್ಮನೇ ರೆಡಿ ಮಾಡಿಸ್ಕೊಂಡು ಬಂದಿದ್ರು, ಸ್ನಾನ ಎಲ್ಲ ಮಾಡಿಸ್ಕೊಂಡು. ಜಸ್ಟ್ ನಾನು ಚಿರುನ ಸ್ಕೂಲಿಗೆ ಕಳಿಸಿದ್ದೆ ಆಲ್ರೆಡಿ, ಅವನಿಗೆ ಗೊತ್ತಿಲ್ಲ. ಸೊ ನಿಶು, ನಾನು, ಅಮ್ಮ 3 ಜನ ಕೂಡ ಗಾಡೀಲಿ ಬಂದ್ವಿ. ಇಷ್ಟು ದೂರ ಇದೆ, ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಚಿರುಗೆ ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ತಿದ್ದಂಗೆ ಕೇಳಿಸ್ಕೊಂಡು ನಾನು ಬರ್ತೀನಿ ಬೆಟ್ಟಕ್ಕೆ ಅಂತಿದ್ದೆ. ಆಯಿತು, ಸ್ಕೂಲಿಂದ ಬಂದಮೇಲೆ ಹೋಗಪ್ಪ ಅಂತ ಹೇಳ್ಬಿಟ್ಟು ಹೆಂಗೋ ನೈಸ್ ಮಾಡಿ ಕಳಿಸಿದ್ದಾಯಿತು. ನಮ್ಮ ನಿಶು ಬೇಬಿಗಂತೂ ತುಂಬ ಖುಷಿ ಹೊರಗಡೆ ಬಂದರೆ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ, ಆ್ಯಸ್ ಯೂಶುವಲ್ ಅವನ ತುಂಬ ಕಮ್ಮಿ ಹೊರಗಡೆ ಕರ್ಕೊಂಡು ಬರೋದು ನಾವು. ಇಬ್ಬರು ಇರ್ತಾರಲ್ವ. ಸೊ ಒಬ್ಬನ ಕರ್ಕೊಂಡು ಒಬ್ಬನ ಮನೇಲಿ ಬಿಡೋದಾಗುತ್ತೆ. ಅದರಲ್ಲಂತೂ ನಿಶುನೇ ಮನೇಲಿ ಜಾಸ್ತಿ ಇರೋದು. ಈ ಥರ ಬಂದಾಗ ತುಂಬ ಖುಷಿ ಪಡ್ತಾನೆ. ಬಟ್ ಅವನು ಅಷ್ಟೊಂದಿನ ಇವಾಗ ಸದ್ಯಕ್ಕೆ ಟಾರ್ಚರ್ ಮಾಡಲ್ಲ, ಸುಮ್ಮನೆ ಇರ್ತಾನೆ. ಏನಾದರೂ ನೋಡಿಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತಾನೆ, ಏನಿಲ್ಲ. ಅಷ್ಟೊಂದು ಹಿಂಸೆ ಎಲ್ಲ ಏನು ಕೊಡೋಲ್ಲ. ಚಿರು ಅಂತೂ ಅವನ ಏಜಲ್ಲಿ ಇದ್ದಾಗಲೂ ತುಂಬ ಟಾರ್ಚರ್ ಕೊಡ್ತಾಯಿದ್ದ. ನಾವು ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಮನೇಲಿ ಮೇಂಟೈನ್ ಮಾಡೋಕ್ಕೂ ಹೋಗಲ್ಲ, ಆ ರೀತಿ ಅವನು. ಸೊ ಇವಾಗ ನೋಡ್ಬೋದು, ಇವತ್ತು ಅಮಾವಾಸ್ಯೆ ಬೇರೆ ಇದೆ. ಎಷ್ಟು ರಶ್ ಇದೆಯೋ ಏನೋ ಒಂದು ಗೊತ್ತಿಲ್ಲ. ಇಲ್ಲೇ ಜನ ಎಷ್ಟೊಂದು ಬರ್ತಾ ಇದ್ದಾರೆ. ನಾವು ಮನೆ ಬಿಟ್ಟಾಗಲೇ 10 o'clock ಆಗಿತ್ತು. ಅದರಲ್ಲಂತೂ ಈ ಬಿಸಿಲಲ್ಲಿ ಎಲ್ಲೂ ಹೊರಗಡೆ ಹೋಗೋದು ಬೇಡಪ್ಪ, ಮನೇಲಿ ನೆಮ್ಮದಿಯಾಗಿ ಮಲಗಿರೋಣ ಅಂತ ಅನಿಸುತ್ತೆ. ಅಷ್ಟೊಂದು ಬಿಸಿಲಿದೆ ಅಲ್ವಾ, ಮನೆಯಿಂದ ಆಚೆ ಬರೋದಕ್ಕೆ ಆಗ್ತಾಯಿಲ್ಲ. ಇವಾಗ ನಾನು ಪೂಜೆ ಸಾಮಾನು ತೊಗೊಂಡೆ. ಸೊ ಅಮ್ಮ ನಿಶು ಬೇಬಿನ ಎತ್ಕೊಂಡು ಬರ್ತಾಯಿದ್ದಾರೆ. ನನಗಂತೂ ಗಾಡಿ ಓಡಿಸ್ಕೊಂಡು ಬರ್ತಾಯಿದ್ರೆ ಯಪ್ಪ ಇಷ್ಟೊಂದು ಬಿಸಿಲ ಅಂತ ಫೀಲ್ ಆಗ್ತಾಯಿತ್ತು. ಸೊ ಇವಾಗ ಬಂದು ಕ್ಯೂ ಅಲ್ಲಿ ನೋಡಿದ್ವಿ. ಸೊ ಧರ್ಮದರ್ಶನ, ನಾರ್ಮಲ್ ದರ್ಶನ ಇರುತ್ತಲ್ಲ, ಅದರಲ್ಲಂತೂ ನಾವು ಇವತ್ತು ಮಧ್ಯಾಹ್ನದ ಮೇಲೆ ಆಗುತ್ತೆ ದರ್ಶನ ಮಾಡೋದು. ಸೊ ಅದಕ್ಕೇ $200 ಕೊಟ್ಟು ಟಿಕೆಟ್ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ ಸ್ಪೆಷಲ್ ದರ್ಶನದಲ್ಲಿ. ಹಾಯ್ ಮಾಡ್ಬಿಡು, ಹಾಯ್ 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 ಹಾಯ್. ಫ್ರೆಂಡ್ಸ್ $100 ಕೊಟ್ಟು ಟಿಕೆಟ್ ತೊಗೊಂಡು ಹೋಗಿದ್ರು ಕೂಡ ದರ್ಶನ ಒಂದು 1/2 hour ಮೇಲೇ ಆಯಿತು ಅಂತ ಹೇಳ್ಬೋದು. 3/4 ಗಂಟೆ ಆಯಿತು ಹೊರಗಡೆ ಎಲ್ಲ ಹೋಗಿ ಬರೋ ಅಷ್ಟೊತ್ತಾಯಿತು. ದೇವ್ರ ದರ್ಶನ ಅದು ತುಂಬ ಚೆನ್ನಾಗಾಯಿತು. ಮನ್ಸಿಗೆ ನಿಜವಾಗ್ಲೂ ನನಗೆ ಇದೇ ಫಸ್ಟ್ ಟೈಮು ಈ ರೀತಿ ಸಡನ್ನಾಗಿ ಬರಬೇಕು ಅಂತ ಅನಿಸಿದ್ದು. ಆಮೇಲೆ ಬಂದಮೇಲೆ ಏನೋ ಒಂಥರ ರಿಲೀಫ್ ಅಂತ ಅನಿಸಿದ್ದು. ನಂಗೆ ನಿಜವಾಗ್ಲೂ ನನ್ನ ಲೈಫಲ್ಲಿ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಾನು ಮಾಡ್ತಿರೋದು. ಯಾಕಂದರೆ ನಾನು ಯಾವಾಗಲೂ ಬೆಟ್ಟಕ್ಕೆ ಇಷ್ಟೊಂದು ಎಮೋಷ್ನಲ್ ಆಗೆಲ್ಲ ಯಾವಾಗಲೂ ಬಂದಿರಲಿಲ್ಲ ಕನೆಕ್ಟಾಗಿ. ಬಟ್ ಬರ್ತೀನಿ
ಅಷ್ಟು ಇಷ್ಟನೇ, ದೇವರಿಲ್ಲ ಅಂತಿಲ್ಲ, ಬಟ್ ಏನೋ ಒಂಥರ ಗೊತ್ತಿಲ್ಲ, ಇವತ್ತು ಡಿಫ್ರೆಂಟ್ ಫೀಲಲ್ಲಿ ಬಂದೆ, ಡಿಫ್ರೆಂಟ್ ಹಾಗೆಯೇ ಸಮಾಧಾನ ಆಯ್ತು ನನಗೆ ಅಂತ ಹೇಳ್ಬೋದು. ಸೊ ತುಂಬ ಖುಷಿ ಆಯಿತು, ನೆಮ್ಮದಿ ಅಂತ ಅನ್ನಿಸ್ತು. ಸೊ ಸ್ವಲ್ಪ ನೆಗೆಟಿವ್ ಆಗಿದ್ದಿದ್ದು ನಾನು, ನನ್ನ ಮೈಂಡು, ನನ್ನ ಬಾಡಿ ಕೂಡ ರಿಲೀಫ್ ಇರಲಿಲ್ಲ, ಹುಷಾರಿಲ್ಲ ಅಂತೇಳಿ. ಸೊ ಎಲ್ಲ ಒಂಥರ ಪಾಸಿಟಿವ್ ಆಗಿ ಚೆನ್ನಾಗಿ ಅನ್ನಿಸ್ತು. ಸೊ ಈಗ ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬಂದ್ವಿ. ಹೆಂಗಿದ್ರು ಟೈಮ್ ಆಗಿತ್ತು 12 o'clock. ಸೊ ಪ್ರಸಾದ ಕೊಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಬರೋದೇ ಅಪರೂಪ, ಅದರಲ್ಲೂ ದೇವ್ರ ಪ್ರಸಾದ ಸಿಕ್ಕಿದ್ರೆ ಯಾರು ಬೇಡ ಅಂತಾರಲ್ವ. ಸೊ ಅದಕ್ಕೇ ಇಲ್ಲಿ ಕ್ಯೂ ನಿಂತ್ಕೊಂಡ್ವಿ. ನಾನು ಯಾವಾಗ ಎಲ್ಲೆಲ್ಲಿ ಹೋಗಿರ್ತೀನಿ, ಏನು ಎತ್ತ ಎಲ್ಲ ಗೊತ್ತಾಗಬೇಕಂದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಬೋದು. 2 ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ. ಸೊ ಪ್ಲೀಸ್ ಹೋಗಿ ಚೆಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ 2 ಅಕೌಂಟು ಕೂಡ ಇದೆ, 2ರಲ್ಲೂ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ಫಾಲೋ ಮಾಡಿ. ಈಗ ನೋಡ್ತಾ ಇರ್ಬೋದು, ಪ್ರಸಾದ ಊಟ ಮಾಡ್ಕೊಂಡು ಹೋಗೋಣ ಒಟ್ಟಿಗೆ ಅಂತೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ. ಪ್ರಸಾದ ಎಲ್ಲ ತುಂಬ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಅದೇನೋ ಒಂಥರ ಟೇಸ್ಟೇ ಬೇರೆ ಥರ ಇರುತ್ತೆ ಅಲ್ವಾ. ಸೊ ಇದು ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ, ಒಂದೇ ದೇವಸ್ಥಾನ ಅಂತ ನಾನು ಹೇಳ್ತಾ ಇಲ್ಲ, ದೇವಸ್ಥಾನದಲ್ಲಿ ಊಟ ಮಾಡಿದ್ರೆ ಟೇಸ್ಟೇ ಬೇರೆ ಅಂತ ಹೇಳ್ಬೋದು. ಸೊ ಊಟನೂ ಆಯಿತು, ನೆಮ್ಮದಿಯಾಗಿ ದರ್ಶನ ಆಯಿತು. ಸೊ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಮನೆಗೆ ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಬೆಟ್ಟಕ್ಕೆ ಹೋಗ್ತಿದ್ನಲ್ಲ, ಸೊ ಸಡನ್ನಾಗಿ ನನಗೆ ಹೋಗ್ಬೇಕಂತ ಅನಿಸಲ್ಲ. ಸೊ ಅದಕ್ಕೇ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡು ಅದೇ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದಷ್ಟೇ. ಇನ್ನು ಮನೆಗೆ ಹೋದ್ಮೇಲೆ ಯಾವುದೇ ರೀತಿ ಬ್ಲಾಗಲ್ಲಿ ಏನು ಕಂಟಿನ್ಯೂ ಮಾಡಲಿ, ಯಾಕಂದರೆ ಮನೆಗೆ ಹೋದ್ಮೇಲೆ ಅದೇ ರೂಟೀನ್ ಆ್ಯಸ್ ಯೂಶುವಲ್ ಇರುತ್ತಲ್ವ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾನೂ ಇರಲಿಲ್ಲ, ಬೆಟ್ಟಕ್ಕೆ ಬರಬೇಕು ಅಂತ ಐಡಿಯಾನೂ ಇರಲಿಲ್ಲ. ಸೊ 2 ಅನ್ಫಾರ್ಚುನೇಟ್ಲಿ ಆಗಿದ್ದು ಅಂತ ಹೇಳ್ಬೋದು. ಸೊ ಅದಕ್ಕೆ ಇದು ಒಂಥರ ಮೆಮೊರಿ ಚೆನ್ನಾಗಿರುತ್ತೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.